ಕನ್ನಡ ಭಾಷೆಯನ್ನು ಬರೆಯುವುದೇ ಚಂದ. ಮುತ್ತುಗಳನ್ನು ಒಂದರೊಳಗೊಂದು ಪೋಣಿಸಿ ಹೆಣೆದ ಸರದ ಥರ ಕಾಣುತ್ತದೆ. ಆದರೆ ಬಹುತೇಕರಿಗೆ ಕನ್ನಡವನ್ನು ಅಷ್ಟು ಚೆನ್ನಾಗಿ ಬರೆಯಲು ಆಗುವುದಿಲ್ಲ. ನೋಡಲು ಸುಂದರವಾಗಿ ಕಾಣುವುದಿಲ್ಲ ಮತ್ತು ಓದಲು ಅರ್ಥ ಕೂಡ ಆಗುವುದಿಲ್ಲ. ಇದು ವಿದ್ಯಾರ್ಥಿಗಳಿಗಂತೂ ದೊಡ್ಡ ಸವಾಲಿನ ಕೆಲಸ. ತಾವು ಬರೆದದ್ದು ಸುಂದರವಾಗಿ ಕಾಣದೆ ಸರಿಯಾಗಿ ಅರ್ಥನೇ ಆಗಲಿಲ್ಲ ಅಂದರೆ ತಾವು ವರ್ಷಾನುಗಟ್ಟಲೆ ಓದಿದ್ದು ವ್ಯರ್ಥ ಏನೂ ಅನಿಸುತ್ತದೆ. ಎಷ್ಟು ಓದಿ ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ತೋರಿಸುವುದೇ ಈ ಬರವಣಿಗೆ. ಈ ಬರವಣಿಗೆಯನ್ನು ಅತ್ಯುತ್ತಮ ಮಾಡಿಕೊಳ್ಳಬೇಕೆನ್ನುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ. ನಮ್ಮ ಅಕ್ಷರ ಮುತ್ತಿನಂತೆ ಕಾಣಬೇಕು ಎನ್ನುವುದು ದೊಡ್ಡ ಇಚ್ಛೆಯಾಗಿರುತ್ತದೆ. ಈ ವಿಡಿಯೋದಲ್ಲಿ ನಾನು ಹೇಳಿದ 3 ಟೆಕ್ನಿಕ್ಗಳನ್ನು ನೀವು ಉಪಯೋಗ ಮಾಡಿ ನೋಡಿ. 100% ನಿಮ್ಮ ಅಕ್ಷರಗಳು ಮುತ್ತಿನಂತೆ ಕಾಣುತ್ತವೆ ಅಂತ ನಾ ಭರವಸೆ ಕೊಡ್ತೀನಿ. 3 ಟೆಕ್ನಿಕ್ಗಳು ತುಂಬ ಇಂಪಾರ್ಟೆಂಟ್. ಅದರಲ್ಲೂ 3ನೇ ಟೆಕ್ನಿಕ್ ಅಂತೂ ಅತಿ ಮುಖ್ಯವಾದದ್ದು. ಮಿಸ್ ಮಾಡದೆ ನೋಡಿ. ಪೂರ್ಣಚಂದ್ರ, ಅರ್ಧಚಂದ್ರ ಮತ್ತು ಗೆರೆ. ಕನ್ನಡ ಅಕ್ಷರಗಳು ಬರೆಯುವುದೇ ಈ ಆಕೃತಿಗಳಿಂದ. ಪೂರ್ಣಚಂದ್ರ, ಅರ್ಧಚಂದ್ರ ಮತ್ತು ಗೆರೆಯಿಂದ. ಸರ್ಕಲ್, ಹಾಫ್ ಸರ್ಕಲ್ ಮತ್ತು ಲೈನ್. ನಾವು ಯಾವುದೇ ಒಂದು ಅಕ್ಷರ ಬರೆಯಬೇಕಂತಾದರೆ ಈ ಆಕೃತಿಗಳನ್ನು ಬಳಸುತ್ತೇವೆ. ಉದಾಹರಣೆಗೆ ಅ ಬರೆಯಬೇಕೆಂದರೆ ಮೊದಲು ಪೂರ್ಣಚಂದ್ರ ಸಣ್ಣದಾಗಿ ಬರೆಯುತ್ತೇವೆ. ನಂತರ ಅರ್ಧಚಂದ್ರ, ಮತ್ತೆ ಅರ್ಧಚಂದ್ರ ಮತ್ತು ಗೆರೆಯನ್ನು ಹೀಗೆ ಬರೆದಾಗ ಅ ಅಕ್ಷರ ಆಯಿತು. ಆ ಬರೆಯಲು ಪೂರ್ಣಚಂದ್ರ, ಅರ್ಧಚಂದ್ರ, ಮತ್ತೆ ಪೂರ್ಣಚಂದ್ರ ಮತ್ತು ಗೆರೆ. ಈ ಬರೆಯಲು ಮೊದಲು ಸರ್ಕಲ್, ಆನಂತರ ಹಾಫ್ ಸರ್ಕಲ್, ಮತ್ತೆ ಹಾಫ್ ಸರ್ಕಲ್, ಮತ್ತೆ ಸರ್ಕಲ್, ಮತ್ತೆ ಹಾಫ್ ಸರ್ಕಲ್. ಹೀಗೆ ಕನ್ನಡದ ಪ್ರತಿಯೊಂದು ಅಕ್ಷರಗಳನ್ನು ಬರೆಯಲು ಈ 3 ಆಕೃತಿಗಳನ್ನು ಬಳಸುತ್ತೇವೆ. ಈ 3 ಆಕೃತಿಗಳು ನಮ್ಮ ಇಡೀ ಕನ್ನಡ ಭಾಷೆಯನ್ನು ಬರೆಯಲು ಸಹಕಾರಿಯಾಗುತ್ತವೆ. ಈ 3 ಆಕೃತಿಗಳನ್ನು ದಿನಾಲು ಪ್ರಾಕ್ಟೀಸ್ ಮಾಡಿದರೆ ಅಕ್ಷರಗಳನ್ನು ಮುತ್ತಿನಂತೆ ಸುಂದರವಾಗಿ ಬರೆಯಬಹುದು. ಆದ್ದರಿಂದ ದಿನಾಲು ಟೈಮ್ ಸಿಕ್ಕಾಗಲೆಲ್ಲ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ. ಅಕ್ಷರಗಳನ್ನು ಸಮಾನಾಂತರವಾಗಿ ಬರೆಯಿರಿ. ಎಲ್ಲ ಅಕ್ಷರಗಳು ಸಮಾನಾಂತರವಾಗಿ ಇದ್ದರೆ ಮಾತ್ರ ಆ ವಾಕ್ಯ ಸುಂದರವಾಗಿ ಕಾಣುತ್ತದೆ. ಇಲ್ಲ ಅಂದರೆ ಅವು ತಮ್ಮ ಲಕ್ಷಣವನ್ನೇ ಕಳೆದುಕೊಂಡು ಬಿಡುತ್ತವೆ. ಹೀಗೆ ಅಕ್ಷರಗಳು ಸುಂದರವಾಗಿ ಕಾಣುವುದು ಇರಲಿ, ಅವುಗಳನ್ನು ಓದುವುದೇ ಒಂದು ಸವಾಲಿನ ಕೆಲಸ. ನಿಮ್ಮ ಉತ್ತರ ಎಷ್ಟೇ ಕರಾರುವಕ್ಕಾಗಿ ಇದ್ದರೂ ಪೇಪರ್ ಚೆಕ್ ಮಾಡುವವರಿಗೆ ಅರ್ಥ ಆಗಲಿಲ್ಲ ಅಂದರೆ ಅವರು ಮಾರ್ಕ್ಸ್ ಕಟ್ ಮಾಡುವುದಂತೂ ಖಾತ್ರಿ. ಮತ್ತೆ ಗೆರೆ ಇಲ್ಲದ ಪೇಪರ್ನಲ್ಲಿ ಬರೆದರೆ ಎಲ್ಲೋ ಪ್ರಾರಂಭಿಸಿ ಮತ್ತಿನ್ನೆಲ್ಲೋ ಮುಗಿಯುತ್ತದೆ. ಅದರಿಂದ ಅಕ್ಷರಗಳನ್ನು ಸಮಾನಾಂತರವಾಗಿ ಬರೆಯಬೇಕೆಂದರೆ ಮೊದಲು ಹೀಗೆ 2 ಗೆರೆಗಳನ್ನು ಬರೆದು ಅದರಲ್ಲಿ ಹೀಗೆ ಬರೆಯುತ್ತಾ ಪ್ರಾಕ್ಟೀಸ್ ಮಾಡಬೇಕು. ಗೆರೆ ಇದ್ದ ಪೇಪರ್ಗಳು ಮಾರ್ಕೆಟ್ನಲ್ಲಿ ಸಿಗುತ್ತವೆ. ಅವುಗಳನ್ನು ಯೂಸ್ ಮಾಡಬಹುದು ಅಥವಾ ನೀವೇ ಗೆರೆ ಹಾಕಿದ ಪೇಪರ್ಗಳನ್ನು ಯೂಸ್ ಮಾಡಬಹುದು. ನಿರಂತರತೆ ಎಂಥ ಜಟಿಲ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಬಲ್ಲದು. ಇದು ತಮಗೂ ಗೊತ್ತು. ಆದ್ದರಿಂದ 3ನೆಯ ಈ ಟೆಕ್ನಿಕ್ ಅಷ್ಟು ಮಹತ್ವವಾದದ್ದು ಅಂತ ಹೇಳಿದ್ದು ನಮಗೆ ಎಲ್ಲ ಗೊತ್ತು. ಆದರೆ ಅದರ ಕಡೆಗೆ ನಮ್ಮ ಪ್ರಯತ್ನನೇ ಇಲ್ಲ. ಅಂದರೆ ಎಲ್ಲವೂ ಗೊತ್ತಿದ್ದರೆ ಏನೂ ಪ್ರಯೋಜನ. ದಿನಾಲೂ ಬರೆಯುವುದನ್ನು ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ ಇಂತಿಷ್ಟು ಪೇಜ್ ಬರೆಯಬೇಕು ಅಂತ ನೀವೇ ನಿರ್ಧಾರ ಮಾಡಿಕೊಳ್ಳಿ. ಸಾಧ್ಯವಾದರೆ ಇನ್ನೂ ಜಾಸ್ತಿ ಬರೆಯಿರಿ, ಕಡಿಮೆಯಂತೂ ಮಾಡಬೇಡಿ. ಮೊದಲು ಸರ್ಕಲ್, ಹಾಫ್ ಸರ್ಕಲ್ ಮತ್ತು ಲೈನ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಕೈ ಕೂಡುವ ತನಕ ಬರೆಯಿರಿ, ಬರೆಯುತ್ತಲೇ ಇರಿ. ಅವು ದುಂಡಾದ ನಂತರ ಅಕ್ಷರಗಳನ್ನು ಬರೆಯಿರಿ, ವಾಕ್ಯಗಳನ್ನು ಬರೆಯಿರಿ. ಮೊದಲು ನಿಧಾನವಾಗಿ ಬರೆಯಿರಿ. ಅಕ್ಷರಗಳು ದುಂಡಾದ ನಂತರ ಕ್ರಮೇಣ ಸ್ಪೀಡ್ ಮಾಡುತ್ತಾ ಹೋಗಿ. ಇಷ್ಟನ್ನು ನೀವು ಮಾಡುತ್ತಾ ಹೋದರೆ ನಿಮ್ಮ ಬರವಣಿಗೆ ಕೆಲವು ದಿನಗಳಲ್ಲಿ ಸುಂದರವಾಗಿ ಮತ್ತು ವೇಗವಾಗಿ ಬದಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.